ನಮಸ್ಕಾರ ಟ್ರೇಡರ್ ಅಜಿತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಚಾರನ ನಿಮ್ಮೆಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ರೀಲ್ಸ್ ನ ಅಪ್ಡೇಟ್ ಮಾಡಿದ್ವಿ. ಆ ರೀಲ್ಸ್ ನೋಡಿ ತುಂಬಾ ಜನ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು. ಈ ಒಂದು ಟ್ರೇಡ್ ನ ಲಾಜಿಕ್ ನ ತಿಳಿಸ್ಕೊಡಿ ಸರ್, ಹೇಗೆ ನೀವು ಟ್ರೇಡ್ ಮಾಡ್ತೀರಾ, ಏನು ಸ್ಟ್ರಾಟಜಿನ ಯೂಸ್ ಮಾಡಿ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ತುಂಬಾ ಜನ ಕೇಳಿದ್ರಿ. ಹಾಗೆ ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋಂಥದ್ದು ನಿಮಗೆ ಹೆಲ್ಪ್ ಆಗಲಿ ಅಂತ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ಇದೇ ತರಹದ ಟ್ರೇಡ್ ಗಳನ್ನ ತಗೋಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ XAU UST ಗೋಲ್ಡ್ ನ ಚಾರ್ಟ್ ಅನ್ನ ನಾವು ಹಾಕಿದೀವಿ. ನೀವಿಲ್ಲಿ ನೋಡಬಹುದು. XAUST ಗೋಲ್ಡ್ ನ ಚಾರ್ಟ್ ಅಲ್ಲಿ ನಾವು ನಿನ್ನೆ ಒಂದು ಎಂಟ್ರಿನ ಪ್ಲೇಸ್ ಮಾಡ್ತೀವಿ. ನಿನ್ನೆ ಯಾವ ದಿನ ಆಗಿರುತ್ತೆ? ನಿನ್ನೆ ಫ್ರೈಡೆ ಆಗಿರುತ್ತೆ. ಸೊ ಫ್ರೈಡೆ ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ಯಾವುದೇ ತರ ವಾಲ್ಯೂಮ್ ಮಾರ್ಕೆಟ್ ಅಲ್ಲಿ ಇರಲ್ಲ. ಗೋಲ್ಡ್ ನ ಚಾರ್ಟ್ ಅಲ್ಲಿ ನೀವು ನೋಡಬಹುದು ಒಂದು ಉತ್ತಮವಾದ ರ್ಯಾಲಿ ಅಪ್ಸೈಡ್ ಅಲ್ಲಿ ಬಂದಿದೆ. ಮತ್ತೆ ಹೈನ ಬ್ರೇಕ್ ಮಾಡಿ ಮತ್ತೆ ಒಂದು ಉತ್ತಮವಾದ ರ್ಯಾಲಿ ಕೊಟ್ಟು ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಫೇಸ್ ಗೆ ಹೋಗಿರೋದನ್ನ ನೀವು ಕ್ಲೀನ್ ಆಗಿ ನೋಡಬಹುದು. ಸೊ ಈ ಒಂದು ಅಪ್ಸೈಡ್ ಮೊಮೆಂಟಮ್ ಅಲ್ಲಿ ನಾನು ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಅನ್ನ ಪ್ಲೇಸ್ ಮಾಡಿರ್ತೀನಿ. ಸೊ ಅದು ಎಲ್ಲಿ ಪ್ಲೇಸ್ ಮಾಡಿರ್ತೀನಿ ಅಂತ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋಣ ಬನ್ನಿ. ನೀವು ನೋಡಬಹುದು, ನಾನು ನೋಡಿದಾಗ ಮಾರ್ಕೆಟ್ ಈ ಜಾಗದಲ್ಲಿ ಇತ್ತು. ಸೊ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಮಾಡಿದ್ದೆ. ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಅಪ್ಸೈಡ್ ಮೊಮೆಂಟಮ್ ಅನ್ನ ಕೊಟ್ಟು ಒಂದು ಕನ್ಸಾಲಿಡೇಷನ್ ಫೇಸ್ ಅನ್ನ ಫೇಸ್ ಮಾಡ್ತಾ ಇತ್ತು. ಸೊ ಇಲ್ಲಿ ನೀವು ನೋಡಬಹುದು, ಈ ಒಂದು ಜಾಗನ ನಾನು ಇಲ್ಲಿ ಕ್ಲಿಯರ್ ಆಗಿ ಮಾರ್ಕ್ ಮಾಡ್ತೀನಿ. ಸೊ ಇದು ಜಸ್ಟ್ ಒಂದು ಸಪೋರ್ಟ್ ಲೈನ್ ಆಗಿ ನಾನು ಮಾರ್ಕ್ ಮಾಡಿ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇಟ್ಕೊಂಡಿರ್ತೀನಿ. ನೀವು ನೋಡಬಹುದು ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಕೊಟ್ಟ ಮೇಲೆ ಒಂದು ಕನ್ಸಾಲಿಡೇಷನ್ ಫೇಸ್ಗೆ ಮಾರ್ಕೆಟ್ ಹೋಗಿದೆ. ಓಕೆ, ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ವಾಲ್ಯೂಮ್ ಕೂಡ ಕಡಿಮೆ ಇತ್ತು. ಹಾಗಾಗಿ ನಾನೇನ್ ಮಾಡಿದೆ, ಈ ಒಂದು ಟ್ರೇಡ್ ಅನ್ನ ತುಂಬಾ ಈಸಿಯಾಗಿ ಪ್ಲೇಸ್ ಮಾಡಿರುವಂಥದ್ದು. ಸೊ ಈ ಸಪೋರ್ಟ್ ಲೈನ್ ಏನ್ ಮಾರ್ಕ್ ಮಾಡಿದೀವಿ ಅದನ್ನ ಮಾರ್ಕೆಟ್ ಒಂದ್ಸಿ ಬ್ರೇಕ್ ಡೌನ್ ಕೊಡುತ್ತೆ. ಎಲ್ಲಿ? ಈ ಒಂದು ಜಾಗದಲ್ಲಿ, ಎಕ್ಸಾಕ್ಟ್ ಈ ಒಂದು ಜಾಗದಲ್ಲಿ ಮಾರ್ಕೆಟ್ ಬ್ರೇಕ್ ಡೌನ್ ಕೊಡುತ್ತೆ. ಸೊ ಬ್ರೇಕ್ ಡೌನ್ ಕೊಟ್ಟ ಮೇಲೆ ಮಾರ್ಕೆಟ್ ಅಲ್ಲಿ ಅಗೈನ್ ಒಂದು ರೀಟೆಸ್ಟ್ ಅನ್ನ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಕ್ಲಿಯರ್ ಆಗಿ ಮಾರ್ಕೆಟ್ ಅಲ್ಲಿ ಒಂದು ಬ್ರೇಕ್ ಡೌನ್ ನ ಕೊಟ್ಟು ಒಂದು ರೀಟೆಸ್ಟ್ ನ ಮಾಡಿ ಆಮೇಲೆ ಒಂದು ಫಾಲ್ ಅನ್ನ ಕೊಡುತ್ತೆ. ಇದನ್ನ ನಾನು ಕ್ಲಿಯರ್ ಆಗಿ ಈ ಟ್ರೇಡ್ ಅಲ್ಲಿ ಅಬ್ಸರ್ವ್ ಮಾಡ್ತೀನಿ. ಸೊ ಯಾವಾಗ ಇದು ಬ್ರೇಕ್ ಡೌನ್ ಕೊಟ್ಟಾಗ ನಾನು ಇಮಿಡಿಯೇಟ್ ಆಗಿ ಒಂದು ಎಂಟ್ರಿನ ಪಡೆದಿರಲ್ಲ. ಯಾವಾಗ ಅದು ರೀಟೆಸ್ಟ್ ಆಗುತ್ತೆ ಆಗ ನಾನು ಈ ಒಂದು ಎಂಟ್ರಿನ ಪ್ಲೇಸ್ ಮಾಡ್ತೀನಿ. ಸೊ ಅದನ್ನ ನಾನು ಎಲ್ಲಿ ಪ್ಲೇಸ್ ಮಾಡಿದೆ ಅಂತ ಹೇಳಿದ್ರೆ, ನಾನು 1 ಮಿನಿಟ್ ಟೈಮ್ ಫ್ರೇಮ್ಗೆ ಈ ಒಂದು ಚಾರ್ಟ್ ಅನ್ನ ಶಿಫ್ಟ್ ಮಾಡ್ತೀನಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾನು ಚಾರ್ಟ್ ಅನ್ನ ಶಿಫ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಮಾರ್ಕೆಟು ಪ್ರತಿ ಸಲಿನೂ ಇದೇ ಜಾಗದಿಂದ ಒಂದು ಸಪೋರ್ಟ್ ಅನ್ನು ತಗೊಳುತ್ತೆ. ಇಲ್ಲೂ ಕೂಡ ಸೇಮ್ ಸಪೋರ್ಟ್ ಅನ್ನು ತಗೊಂಡಿತ್ತು, ಇಲ್ಲೂ ಕೂಡ ಸೇಮ್ ಸಪೋರ್ಟ್ ತಗೊಂಡಿತ್ತು. ಸೊ ಇಲ್ಲೂ ಕೂಡ ಸೇಮ್ ಸಪೋರ್ಟ್ ಅನ್ನೇ ಮಾರ್ಕೆಟು ತಗೊಂಡಿತ್ತು. ಸೊ ಇದೇ ತರ ಪ್ರತಿ ಸೆಲ್ನು ಇದೇ ಜಾಗದಿಂದ ಮಾರ್ಕೆಟ್ ಒಂದು ಸಪೋರ್ಟ್ ಅನ್ನು ತಗೊಳುತ್ತೆ, ಮತ್ತೆ ಇದೇ ಜಾಗದಿಂದ ಇನ್ನೊಂದು ಸಪೋರ್ಟ್ ಅನ್ನು ತಗೊಳುತ್ತೆ, ಮತ್ತೆ ಈ ಜಾಗದಿಂದ ಇನ್ನೊಂದು ಸಪೋರ್ಟ್ ಅನ್ನು ತಗೊಳುತ್ತೆ, ಇದೊಂದು ಸಪೋರ್ಟ್ ಅನ್ನು ತಗೊಳುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಒಂದು ಟ್ರೇಡ್ ನಾನು ಯಾಕೆ ಇಲ್ಲಿ ಪ್ಲೇಸ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಈ ಒಂದು ಸಪೋರ್ಟ್ ಜಾಗದಲ್ಲಿ ತುಂಬಾ ಜನರ SL ಇತ್ತು. ಸೊ ಸ್ಟಾಪ್ ಲಾಸ್ ಗಳಿತ್ತು. ಅದೇನಾಯ್ತು, ಮಾರ್ಕೆಟ್ ಬ್ರೇಕ್ ಡೌನ್ ಕೊಟ್ಟಾಗ ಎಲ್ಲರ ಒಂದು SL ಹಂಟ್ ಆಯ್ತು. SL ಹಂಟ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡುತ್ತೆ, ಈ ಜಾಗದಲ್ಲಿ ಬಂದು ಒಂದು ರೀಟೆಸ್ಟ್ ಅನ್ನ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ಅಲ್ಲಿ ಒಂದು ರೀಟೆಸ್ಟ್ ಮಾಡುತ್ತೆ. ಸೊ ಈ ರೀಟೆಸ್ಟ್ ಮಾಡಿದಾಗ 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾನು ಶಿಫ್ಟ್ ಮಾಡಿರ್ತೀನಿ. ಅಲ್ಲಿ ಪ್ರೈಸ್ ಆಕ್ಷನ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಎಂಟ್ರಿನ ನಾನು ಪ್ಲೇಸ್ ಮಾಡ್ತೀನಿ. ಈ ರೆಡ್ ಕ್ಯಾಂಡಲ್ ಮೇಲ್ಗಡೆ ನನ್ನ ಒಂದು ಸ್ಟಾಪ್ ಲಾಸ್ ನ ಇಡ್ತೀನಿ. ನನ್ನ ಒಂದು ಟಾರ್ಗೆಟ್ 1:3 ಈಸಿಲಿ ಆಗಿ ನಾವು ಅಚೀವ್ ಅನ್ನ ಮಾಡ್ತೀವಿ. ಇದು ತುಂಬಾನೇ ಸಿಂಪಲ್ ಆಗಿರುವಂತ ಸ್ಟ್ರಾಟಜಿ ಆಗಿರುತ್ತೆ. ಏನಿಲ್ಲ, ಮಾರ್ಕೆಟ್ ಒಂದು ಬ್ರೇಕ್ ಡೌನ್ ನ ಕೊಟ್ಟು ರೀಟೆಸ್ಟ್ ಆಗಿ ಅಲ್ಲಿಂದ ಫಾಲೋ ಆಗಿರುತ್ತೆ. ಸೊ ಹಾಗೆ ನೀವು ಮಾರ್ಕೆಟ್ ಅನ್ನ ನೋಡಿದಾಗ ನಿಮಗೆ ಏನೂ ಕೂಡ ಮಾರ್ಕೆಟ್ ಅಲ್ಲಿ ಆಗ್ತಿದೆ ಅಂತ ಗೊತ್ತಾಗಲ್ಲ. ಆದ್ರೆ ನೀವು ಲೆವೆಲ್ಸ್ ನ ಮಾರ್ಕ್ ಮಾಡಿದಾಗ ಅದರ ಒಂದು ಬೈಯರ್ಸ್ ಮತ್ತೆ ಸೆಲ್ಲರ್ ಸೈಕಾಲಜಿನ ಕಂಪ್ಲೀಟ್ ಆಗಿ ಈ ಒಂದು ಜಾಗದಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ತರ ಟ್ರೇಡ್ ಗಳನ್ನ ನೀವು ಕೂಡ ಪ್ಲೇಸ್ ಮಾಡಬಹುದು.
ಸೊ ಡೆಫಿನೆಟ್ ಆಗಿ ನೀವು ಚಾರ್ಟನ್ನ ನೋಡುವ ರೀತಿಯನ್ನ ಕಲಿಬೇಕಾಗತ್ತೆ. ಅಂದ್ರೆ ನೀವು ಪ್ರೋ ತರ ಚಾರ್ಟ್ನ ರೀಡ್ ಮಾಡಬೇಕು. ಆ ಚಾರ್ಟ್ನ ರೀಡ್ ಮಾಡಿದಾಗ ಅಲ್ಲಿರುವಂತಹ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ನ ಸೈಕಾಲಜಿನ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ನೀವು ಕೂಡ ಈ ತರ ಟ್ರೇಡ್ಗಳನ್ನ 1:3 1:5 ಈ ತರ ಟ್ರೇಡ್ಗಳನ್ನ ನೀವು ಕೂಡ ಅಚೀವನ್ನ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಮತ್ತೆ ಅರ್ಥ ಕೂಡ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ವಿಡಿಯೋಸ್ಗಳು ನಿಮಗೆ ಬೇಕಾಗಿದ್ರೆ ಡೆಫಿನೆಟ್ ಆಗಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೂ ಲೈಕ್ ಮತ್ತೆ ಫಾಲೋ ಮಾಡೋದನ್ನ ನೀವು ಮರಿಬೇಡಿ. ಸೊ ಈ ತರ ವಿಡಿಯೋಗಳನ್ನ ಬೇಕಾಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.